ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಚಿತ್ರಬಂಧನ ಸೀರಿಯಲ್ ಹೇಗೆ ಮೂವ್ ಆಗ್ತಾಯಿದೆ, ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ದೇವು ಮಾತ್ರೆ ಬಿಟ್ಟು ಹೋಗಿರ್ತಾನೆ, ಅವ್ನಿಗೆ ಹುಷಾರಿರಲ್ವಲ್ಲ, ಹಂಗಾಗ್ಬಿಟ್ಟು ಮಾತ್ರೆ ಬಿಟ್ಟು ಹೋಗಿರ್ತಾನೆ. ಅವನ ಹೆಂಡ್ತಿ ಮನೆಯಲ್ಲಿ ತುಂಬ ಫೀಲಿಂಗ್ ಮಾಡ್ಕೋತಾ ಇರ್ತಾಳೆ. ಮಾತ್ರೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋದು ಮಾವ ಅಂತೇಳಿ. ಅದಕ್ಕೆ ನೀನು ಹೆಂಡ್ತಿ ಅಲ್ವ, ತಗೊಂಡೋಗಿ ಕೊಟ್ಟು ಬಾ ಅಂತ ಕಳಿಸ್ತಾನೆ. ಅವಳು ಅಲ್ಲಿ ಹೋಗ್ತಾಳೆ ಆಫೀಸ್ ಹತ್ರ, ಆದರೆ ಹೊರಗಡೆ ಇರ್ತಾಳೆ. ಆದರೆ ಹೋಗಿ ಹೋಗಿ ಅಂತ ಕಳಿಸ್ತಾಳೆ, ಬೈಸ್ಕೊಂಡು ಬರಲಿ ಅಂತೇಳ್ಬಿಟ್ಟು. ಹೋಗ್ತಾನೆ, ಸಿಕ್ಕಾಬಟ್ಟೆ ಬೈದು ಬಿಡ್ತಾನೆ. ಅವರೆಲ್ಲ ನೋಡ್ತಾ ಇರ್ತಾರೆ ಮೀಟಿಂಗಲ್ಲಿ ಕೂತಿರೋರು. ಆದರೆ ಏನು ಮಾಡೋಕ್ಕೂ ಆಗಲ್ಲ, ತಲೆ ಕೆಡ್ಸ್ಕೊಳಕ್ಕಾಗಲ್ಲ, ನೋಡ್ತಾ ಇರ್ತಾರೆ. ಆಮೇಲೆ ಅಣ್ಣ ಸುಮ್ಮನಿರೋಣ ಅಂತ ತಮ್ಮ ಹೇಳ್ತಾನೆ, ಆದರೂ ಕೇಳಲ್ಲ ಇವನು. ಮೀಟಿಂಗ್ ನಡೀತಿದೆ, ಇದ್ರೊಳಗೆ ಬರಬೇಕು ಅನ್ನೋ ಮ್ಯಾನಸ್ ಇಲ್ಲ, ಗೆಟ್ ಔಟ್ ಆಚೆ ಅಂತ ಬೈದು ಬಿಡ್ತಾನೆ. ಅವಳಿಗೆ ತುಂಬ ಅವಮಾನ ಆಗಿಬಿಡುತ್ತೆ. ಅವಳೇನು ಮಾಡ್ತಾಳೆ, ಬೇಜಾರು ಮಾಡಿಕೊಂಡು ಮಾತ್ರೆ ಅಂತ ಕೊಡೋಕೆ ಹೋಗ್ತಾಳೆ. ಗೆಟ್ ಔಟ್, ಇಲ್ಲಿ ಮುಖ ತೋರಿಸ್ಬಾರ್ದು, ಹೋಗ್ತಾ ಇರ್ಬೇಕು ಆಚೆಗೆ ಅಂತ ಅಂದ್ಬಿಡ್ತಾನೆ. ಅವಳಿಗೆ ತುಂಬ ಅವಮಾನ ಆಗುತ್ತೆ. ಎಲ್ಲ ಕಡೆ ನೋಡ್ತಾಳೆ, ಎಲ್ಲ ಅವಳನ್ನೇ ನೋಡ್ತಿರ್ತಾರ. ಹಂಗಾಗಿ ಅವಳು ಆಚೆ ಬಂದುಬಿಡ್ತಾಳೆ. ಆಚೆ ಬಂದು ಇವಳು ಮನೆಯಲ್ಲಿ ಇವಳು ನೋಡ್ತಾ ನಿಂತಿರ್ತಾಳೆ. ಸುಮ್ಮನೆ ಅವಮಾನ ಆಗಬೇಕು ಅವಳಿಗೆ ಅಂತಲೇ ನೋಡ್ತಾ ನಿಂತಿರ್ತಾಳೆ. ಆಮೇಲೆ ಅಲ್ಲಿ ಇನ್ನೊಬ್ಬಳು ಸ್ಟಾಫ್ ಬಂದು, ಸರ್ ಮೀಟಿಂಗ್ ಮಾಡುವಾಗ ಒಳಗಡೆ ಹೋಗಬಾರ್ದು ಅಂತ ಹೇಳ್ಬಾರ್ದ ಮೇಡಮ್ ನೀವು ಅಂತ ಅಂದಿದ್ದಕ್ಕೆ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗು, ಅವ್ರು ಬಾಸ್ ಮಿಸ್ಸಸ್ಸು, ಹೇಳೋಕ್ಕಾಗುತ್ತಾ ನಾವು ಅಂತ ಅಂತಾಳೆ. ಬರೀ ನಾಟಕನೇ ಆಡ್ತಾಳೆ. ಆಮೇಲೆ ಇವನು ಬೈದು ಕಳಿಸ್ತಾನೆ. ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಬೇಜಾರು ಅಂದರೆ ಅಷ್ಟಿಷ್ಟಲ್ಲ. ಆಮೇಲೆ ಹೋಗ್ತಾ ಇರ್ತಾಳೆ. ಆಮೇಲೆ ಇವನು ದೇವ ಹೇಳ್ತಾನೆ, ಯಾರನ್ನೂ ಇಲ್ಲಿ ಬಂದರೆ ಬಿಡಬಾರ್ದು ಅಂತ ಹೇಳೋಗು, ಆಚೆಗೆ ಹೋಗಿ ಅಂತ. ಆಯ್ತಣ್ಣ ಅಂತ ಹೋಗ್ತಾನೆ. ಅಲ್ಲಿ ಅವಳು ಹೋಗ್ತಾ ಇರ್ತಾಳೆ, ಅವಳು ಬರ್ತಾ ಇರುತ್ತೆ, ದುಃಖ ತಡಿನಾರದೆ ಹೋಗ್ತಾ ಇರ್ತಾಳೆ. ಆವಾಗ ಅದಕ್ಕೆ ನಿಲ್ಲಿ 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 ಅಂತ ಹೋಗ್ತಾನೆ. ಆಮೇಲೆ ನಿಲ್ಲಿ ನಿಲ್ಲಿ ಅಂತ ಹೋಗ್ಬಿಟ್ಟು ಅಲ್ಲಿ ಏನಕ್ಕೆ ಬಂದಿದ್ರಿ ಅಂತ ಕೇಳ್ತಾನೆ. ಮಾತ್ರೆ ಕೊಡಬೇಕಿತ್ತು, ಅದಕ್ಕೆ ಬಂದೆ, ಮಧ್ಯಾಹ್ನಕ್ಕೆ ಊಟದ್ದಾದ್ಮೇಲೆ ಮಾತ್ರೆ ಕೊಡಬೇಕಿತ್ತು, ಟೈಮ್ ಆಗೋಯ್ತು, ದಯವಿಟ್ಟು ತಗೊಂಡಾಗ ಕೊಡಿ ಅಂತ ಹೇಳ್ತಾಳೆ. ಆಯಿತು ಕೊಡಿ, ಇಲ್ಲಿ ನಾನು ಕೊಡ್ತೀನಿ ಅಂತೇಳಿ ಇಸ್ಕೋತಾನೆ. ಇಸ್ಕೊಂಡು ವಾಪಸ್ ಬರ್ತಾನೆ. ಇವಳು ಆಗಿದ್ದು ಒಳ್ಳೇದಾಯಿತು ಅಂತ ಇವಳು ಉಸ್ನಿಗೆ ನೆಗಾಡ್ತಿರ್ತಾಳೆ. ಆಮೇಲೆ ಅವನು ತಮ್ಮ ಬರ್ತಾನೆ. ತಮ್ಮ ಬಂದು, ಸರಿ ಅದಕ್ಕೆ ನಾನು ಕೊಡ್ತೀನಿ, ನೀವು ಹೋಗಿ, ನೀವೇನು ವರಿ ಮಾಡ್ಕೋಬೇಡಿ, ಹೋಗಿ ಅಂತ. ಫೋನ್ ಮಾಡಿದ್ದೆ, ಫೋನ್ ಎತ್ತಲಿಲ್ಲ ಅಂತಲೂ ಹೇಳಲ್ಲ. ಅವಳಿಗೆ ಹೇಳೋಕ್ಕೂ ಆಗಲ್ಲ. ಅವರಿಗೂ ಫೋನ್ ಮಾಡಿದೆ, ನಿಮಗೂ ಫೋನ್ ಮಾಡಿದೆ, ಎತ್ತಲಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಅಷ್ಟು ದುಃಖ ಬರ್ತಾ ಇರುತ್ತೆ ಅವಳಿಗೆ, ಅವಮಾನ ಆಗೋಗಿರುತ್ತೆ. ಹಂಗಾಗಿ ಅವಳು ಅಷ್ಟು ಅವಮಾನ ಆಯ್ತಲ್ಲ ಅಂತೇಳ್ಬಿಟ್ಟು ಭಾಳ ದುಃಖದಿಂದ ಇರ್ತಾಳೆ. ಆಮೇಲೆ ತಮ್ಮ ಆಯಿತು, ದೇವು ತಮ್ಮ ಹೇಳ್ತಾನೆ, ನಾನು ಕೊಡ್ತೀನಿ ಹೋಗಿ ಅಂತೇಳಿ. ಆಮೇಲೆ ಮೀಟಿಂಗು ನಡೆಯೋ ಟೈಮಲ್ಲಿ ಈ ಥರ ಯಾರನ್ನೂ ಬಿಡಬೇಡ ಅಂತೇಳಿ ವಾರ್ನಿಂಗ್ ಮಾಡಿರ್ತಾನೆ. ಮಾಡಿದ್ರೂ ಕೂಡ ಬಿಟ್ಟಿದ್ದಾರಲ್ಲ ಅಂತೇಳಿ ಇವನಿಗೆ ಸಿಟ್ಟು. ಇವನು ರಾತ್ರಿ ಅಲ್ಲಿ ನೀ ತುಂಬಾ ನನ್ನ ಕೇರಾಗಿ ನೋಡಿಕೊಂಡೆ, ಮಾತ್ರೆ ಕೊಟ್ಟೆ, ಎಲ್ಲ ಮಾಡಿದೆ ಅಂದಾಗ, ಹೌದು ನಾನು ಕೊಟ್ಟೆ ಅಂದಿದ್ರೆ ಸರಿ ಹೋಗ್ತಿತ್ತು. ಇವಳೇನು ಅಂದ್ಬಿಟ್ಲು, ಎಲ್ಲರೂ ನಾನೇ ಮಾಡಿದ್ದು ಅಂತ ನನ್ನನ್ನು ಬೈತಾರೆ ಅಂತೇಳಿ ನಾನು ನಿಮ್ಮನ್ನು ನೋಡಿಕೊಂಡೆ ಅಂದ್ಬಿಟ್ಲ. ಹಂಗಂದರೆ ನನ್ನ ಮೇಲೆ ಪ್ರೀತಿ ಇಲ್ಲ, ಸುಮ್ಮನೆ ನನ್ನನ್ನು ನೋಡಿಕೊಂಡೆ ಅಂತ ಹೇಳ್ತೀಯ ಅಂತೇಳಿ ಇವನಿಗೆ ಕೋಪ ಬಂದುಬಿಡ್ತು. ಇದು ಕೋಪನ ಇಲ್ಲಿ ತೀರಿಸ್ಕೊಂಡ. ಆಗ ಇವನು ಬಂದು ಅದಕ್ಕೆ ಅಂತ ಬಂದು ಇಸ್ಕೊಂಡು ಮಾತ್ರೆ ಕೊಡ್ತಾಳೆ. ಇಸ್ಕೊಂಡು ಹೋಗಿ, ಅಣ್ಣ ಕೊಡಿ ಬೇಗ, ಅವ್ರಿಗೆ ಟೈಮ್ ಆಯಿತು, ಊಟ ಆದ ತಕ್ಷಣ ಕೊಡಬೇಕಿತ್ತು, ಇನ್ನೂ ಕೊಡಲಿಲ್ಲ, ಅದಕ್ಕೆ ಬೇಗ ಬಂದೆ, ಕೊಡಿ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾಳೆ. ಇಲ್ಲಿ ಮೀಟಿಂಗ್ ಆಯಿತು, ಅರ್ಧ ಮೀಟಿಂಗ್ ಆಯಿತು. ಇವನಿಗೆ ಫುಲ್ಲು ತಲೆನೋವು ಬಂದುಬಿಡ್ತು. ಯಾರಿಗೆ? ದೇವ್ಗೆ ತುಂಬ ತಲೆನೋವು ಬಂತು. ಮೀಟಿಂಗ್ ಅಷ್ಟಕ್ಕೆ ನಿಂತೋಗುತ್ತೆ, ತಲೆನೋವು ಬಂತು. ಆಮೇಲೆ ಸರಿ ಅಂತೇಳಿ ಇವನು ಮಾತ್ರೆ ಕೊಡ್ತೀನಿ ಅಂತ ಮಾತ್ರೆ ಕೊಡ್ತೀನಿ ಅಂತ ತಗೊಂಡೋಗಿ, ಸರಿ ಕೊಡಿ ಅಂತ ಹೋಗ್ಬಿಟ್ಲ ಅವಳು ಮನೆಗೆ ವಾಪಸ್ಸು. ಅವಳು ಹೊರಟೋಗ್ತಾಳೆ. ಇವನು ಮಾತ್ರೆ ಕೊಟ್ಟನೋ ಬಿಟ್ಟನೋ ಗೊತ್ತಿಲ್ಲ, ಆದರೆ ತಲೆನೋವು ಅಂತೇಳಿ ಇವತ್ತಿನ ಮೀಟಿಂಗ್ ನೀನೇ ನಡೆಸು ಅಂತೇಳಿ ಅವನು ಫೀಯಾಗಿ ಹೇಳ್ತಾನೆ. ಅವನು ಸರಿ ಬಾಸ್ ಅಂತಾಳೆ. ಆಮೇಲೆ ಸ್ವಲ್ಪ ಹೆಡ್ ಮಸಾಜ್ ಮಾಡ್ತೀನಿ ಬಾಸ್, ನಿಮಗೆ ತಲೆನೋವು ಬಂದಿದೆ ಅಂತ ಹೇಳ್ತಾಳೆ. ಏನು ಬೇಡ, ನೀನು ಹೋಗು ಫಸ್ಟು ಅಂತಾನೆ. ಅವಳಿಗೆ ಅವನ ಮೇಲೆ ಇಷ್ಟ ಇರುತ್ತೆ. ಹಂಗಾಗ್ಬಿಟ್ಟು ಏನೇನೋ ನೆವ ಹೇಳ್ಕೊಂಡು ಅವನ್ನ ಮುಟ್ಟಬೇಕು ಮಾಡಬೇಕು ಅಂತ ಹೋಗ್ತಾಳೆ. ಆದರೆ ಅವನು ಅದೇನು ಮುಟ್ಟಿಸ್ಕೊಳ್ಳಲ್ಲ. ತಲೆನೋವು, ತುಂಬ ತಲೆನೋವ್ತಾ ಇರುತ್ತೆ. ಹೆಡ್ ಮಸಾಜು ಮಾಡೋದು ಬೇಡ, ಏನೂ ಬೇಡ ನನಗೆ, ನೀನು ಹೋಗು, ನೀವು ಮೀಟಿಂಗ್ ಅಲೋ ಮಾಡು ನೀನು ಅಂತ ಹೇಳಿ ಕಳಿಸ್ತಾನೆ. ಆಗ ಇವಳು ಏನು ಮುಟ್ಟಕ್ಕೆ ಹೋದ್ರೂ ಬಿಡಲ್ಲ, ಒಳ್ಳೆ ಹೆಂಗೆ ಆಡ್ತಾನೆ, ದೆವ್ವ ಬಂದಂಗೆ ಆಡ್ತಾನೆ ಅಂತ ಮನಸಲ್ಲೇ ಬೈಕ್ಕೊಂಡು ಸರಿ ಬಾಸ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ.
ಇವನಿಗೆ ಅದೇ ಒಂಥರ ನಾನು ಅಷ್ಟೆಲ್ಲ ಪವಿತ್ರ ಅವ್ರನ್ನ ಇದು ಮಾಡ್ತೀನಿ, ನನ್ನನ್ನು ಯಾಕೆ ಇಷ್ಟಪಡ್ತಾ ಇಲ್ಲ ಅನ್ನೋದೇ ಒಂದು ಚಿಂತೆ ಆಗಿರುತ್ತೆ. ಆದರೆ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.